ಆಧ್ಯಾತ್ಮ, ಆನಂದ, ಆರೋಗ್ಯದ ಅನುಭವ ಆಗಬೇಕು ಎಂದರೆ ಎಂಥ ತಾಣಗಳಿಗೆ ಹೋಗಬೇಕು, ಅಲ್ಲಿ ಹೇಗೆ ಸ್ವರ್ಗ ಸುಖ ಅನುಭವ ಮಾಡಬೇಕು ಎಂಬುದನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾ ಹೋಗಿ. ನಿಮಗೆಲ್ಲ ಮಾರ್ಗ ಸಿಗಬಹುದು ಎಂದುಕೊಳ್ಳುತ್ತೇನೆ. ನಾನು 2ನೇ ಬಾರಿ ಇಲ್ಲಿಗೆ ಬಂದಿರೋದು. ಇಲ್ಲಿಗೆ ಅಂದರೆ ಇಲ್ಲಿಗೆಲ್ಲ ಶಿವಪುರಕ್ಕೆ ಬಂದಿದ್ವಿ. ಹೋದ ಸಲ ಬರೋಕ್ಕಾಗಲಿಲ್ಲ. ಈ ಸಲ ಮಹಾಮನಿಗೆ ಹೋಗ್ತೀವಂದರೆ ಮಾತ್ರ ಬರ್ತೀನಿ, ಇಲ್ಲಾಂದರೆ ಬರಲ್ರಿ ಮಾತಾಜಿ ಅಂದು. ಯಾಕೆ ಅಂದರೆ ಕೇಳ್ತಿದ್ವಿ, ಓದ್ತಿದ್ವಿ, ಶರಣರು ವಚನ ಸಾಹಿತ್ಯವನ್ನು ಉಳಿಸೋಕೆ ಎಷ್ಟು ಕಷ್ಟಪಡ್ತಿದ್ರು ಅಂಥ ತಾಣಗಳಿಗೆ ಹೋಗಬೇಕು ಅನ್ನೋದು ನಮ್ಮ ಇಚ್ಛೆ ಆಗಿತ್ತು. ಅರ ಮುನಿದರೆ ಗುರು ಕಾಯುವ ಅನ್ನಂಗೆ ಗುರುಗಳಿಂದ ನಮಗೆ ಅನುಗ್ರಹ ಆದಮೇಲೆ ನಾವು ಯಾವುದೇ ಗುಡಿ ಗುಂಡಾರಗಳಿಗೆ ಹೋಗಲ್ಲ, ಶರಣರ ತಾಣಗಳಿಗೆ ಹೋಗ್ತೀವಿ. ಅವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋಕ್ಕೆ, ನಮಗೆ ಇವತ್ತು ಬಿಟ್ಟೋಗಿರುವಂಥ ವಚನ ಮಂತ್ರಗಳನ್ನು ಯಾವ ರೀತಿ ರಕ್ಷಣೆ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಂತೆಂಥ ಸ್ಥಳಗಳಲ್ಲಿದ್ದಾರೆ ಅಂತ ನೋಡಿ ಅದರ ಅನುಭವ ನಾವು ಪಡಿಬೇಕು ಅನ್ನೋ ಉದ್ದೇಶದಿಂದ ಮಹಾಮನಿಗೆ ಹೋಗಲೇಬೇಕು ಅಂತ ನಾವು ಬಂದ್ವಿ. ಆದರೆ ಹೋದ ವರ್ಷ ಬಂದಿದ್ದವರು ನಾನಿಲ್ಲ ಹೋಗ್ತಾ ಇದ್ದೀನಿ ಮಹಾಮನಿಗೆ ಹೋಗೋಕ್ಕೋಸ್ಕರ, ಭಾಳ ಕಷ್ಟ್ರಿ, ಭಾಳ ಪದೀತ್ರಿ, ಹಿಂಗೆ ಹೋಗ್ಬೇಕ್ರಿ ಅಂತೆಲ್ಲ ಹೇಳೋರು. ನಂದು ಒಂದು ಏನೋ ಹುಟ್ಟಿದ ಬರ್ತಂತಾರಲ್ಲ, ಹಂಗೆ ಅಸಾಧ್ಯ ಅಂದಿದ್ದನ್ನು ಸಾಧಿಸಿ ತೋರುವಂಥ ಶಕ್ತಿಯನ್ನು ಪರಮಾತ್ಮ ಕರುಣಿಸಿದ್ದಾನೆ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಅಲ್ಲಿ ನೋಡಲೇಬೇಕು ಹೆಂಗೆ ಅಸಾಧ್ಯ. ಶರಣರು ಹಾಕಿಕೊಟ್ಟಿರುವ ಮಾರ್ಗ, ಮನಸ್ಸಿದ್ದರೆ ಮಾರ್ಗ, ಮನಸ್ಸು ಮಾಡಿದರೆ ಏನಾಗಬಹುದು, ಮಹಾದೇವನಾಗಬಹುದು. ಎಲ್ಲ ಶಕ್ತಿ ಎಲ್ಲ ಐತ್ರಿ ನಮ್ಮೊಳಗೆ ಐತಿ. ಸ್ವರ್ಗ ಎಲ್ಲ ಐತ್ರಿ, ಇಲ್ಲೇ ಇದೆ. ಎಲ್ಲ ಐತಿ, ಇಲ್ಲೇ ಇದೆ. ಸುಖ ಎಲ್ಲ ಐತಿ, ಇಲ್ಲೇ ಐತಿ. ಯಾವಾಗ ಐತಿ? ಈಗಲೇ. ಯಾವಾಗ ನಮ್ಮ ಮನಸ್ಸು ವಿಶಾಲವಾದ, ನಿರಾಳವಾದ ತೃಪ್ತಿಯನ್ನು ಹೊಂದುತ್ತದ, ಅವಾಗಲೇ ಸ್ವರ್ಗ ಅಲ್ವಾ. ಅರಮನೆ ಇದ್ರೇನು, ತಿನ್ನೋಕ್ಕೆ ಮೃಷ್ಟಾನ್ನ ಭೋಜನ ಇದ್ರೇನು, ಮೈ ತುಂಬ ಒಡವೆ ಇದ್ರೇನು, ಮನಸ್ಸಲ್ಲಿ ಒಂದು ಗಾಡಿ ಕಷ್ಟ ನೋವುಗಳನ್ನು ಇಟ್ಕೊಂಡಾಗ ತೃಪ್ತಿ ಇರ್ತತ? ಮನುಷ್ಯನಿಗೆ ತೃಪ್ತಿ ಬೇಕು ಅಂದರೆ 3 ಸಾಕು. ಯಾವ್ಯಾವುದು? ಅನ್ನ, ಆಶ್ರಯ, ಅರಿವು. ಅನ್ನ ಇರ್ತದೆ, ಆಶ್ರಯ ಇರ್ತದೆ. ಅರಿವಿಲ್ಲ ಅಂದರೆ ತೃಪ್ತಿ ಸಿಗೋಕ್ಕೆ ಸಾಧ್ಯ ಇಲ್ಲ. ತೃಪ್ತಿ ಇರ್ತತೆ, ಕೆಲವರು ಆಶ್ರಯ ಇರಲ್ಲ, ಅನ್ನ ಇರಲ್ಲ. ಆದರೆ ಆ ಸತ್ಯದ ದಾರಿಯಲ್ಲಿ ನಡೆಯೋರಿಗೆ ಪರಮಾತ್ಮ ಎಲ್ಲದನ್ನೂ ಕೊಡ್ತಾನೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದರೆ